ಬಿಸ್ಮಿಲ್ಲಾ ರಹಮಾನ್ ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ವಕ್ಫ್ ಸಂಬಂಧಪಟ್ಟ ಹಾಗೆ ವಾಹಿದ್ನಾಮಾ ಎಂದು ಪದವನ್ನು ಬಹಳ ಕೇಳುತ್ತಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ವಾಹಿದ್ನಾಮಾ ಅಂದರೆ ಯಾರು ವಕ್ಫ್ಗೆ ದಾನ ಮಾಡಿರುತ್ತಾರೋ ಅವರು ಬರೆದು ಕೊಟ್ಟಿರುವ ದಾನ ಪತ್ರ. ಈ ದಾನ ಪತ್ರವನ್ನು ಅಲಿಮುಲ್ಲಾ ಸಾಬ್ ಸಾಮಾಜಿಕ ಕಾರ್ಯಕರ್ತರಾದಂಥ ಇವರು ಈಗ ಯಾವ RTI ಮುಖಾಂತರ ಇಷ್ಟೊಂದೆಲ್ಲ ಸಂಗ್ರಹಿಸಿ ಎಳೆ ಎಳೆಯಾಗಿ ಇಲ್ಲಿ ಮಾಡಿರೋ ಅಕ್ರಮನ ತೋರಿಸ್ತಾ ಇದ್ದಾರೋ ಅದನ್ನ ಇನ್ನೂ ಕ್ಲೀನಾಗಿ ತೋರ್ಸೋದಕ್ಕೆ ಅಂತ ಈ ವಾಹಿದ್ನಾಮಾ ಈ ದಾನ ಪತ್ರನ ಕೇಳ್ತಾ ಇದ್ದಾರೆ. ಆದ್ರೆ ಯಾರೊಬ್ರು ಅದನ್ನ ಕೊಡೋದಕ್ಕೆ ತಯಾರಾಗ್ತಾ ಇಲ್ಲ. ಏನ್ ಇದ್ರ ಹಿಂದಿನ ಉದ್ದೇಶ ಇವ್ರದ್ದು? ಈಗ ಅವ್ರೇನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅಲಿಮುಲ್ಲಾ ಸಾಬ್ರು ಈಗ ಪಡ್ಕೊಂಡಿರೋ ಇನ್ಫಾರ್ಮೇಶನ್ ಅಲ್ಲೇ ನಮಗ್ ಬೆಂಡೆತ್ತುತ್ತಾ ಇರೋದು ಸಾಕು, ಅದಕ್ಕೆ ನಾವು ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಈ ನಿಧಿನೆಲ್ಲ ಕೊಟ್ಬಿಟ್ರೆ ಎಲ್ಲಿ ಏನ್ ಮಾಡ್ತಾರೋ ಅನ್ನೋ ಭಯದಿಂದ ಅವ್ರು ಕೊಡ್ತಾ ಇಲ್ಲ. ಅವ್ರು ಯಾರ ತಂದೆ ಆಸ್ತಿನೂ ಕೇಳ್ತಾ ಇಲ್ಲ. ಇದು ಸಾರ್ವಜನಿಕರ ಹಿತಕ್ಕಾಗಿ ನಮ್ಮ ಹಿತೈಷಿಗಳು, ನಮ್ಮ ಹಿರಿಯರು, ನಮ್ಮ ಸಮುದಾಯಕ್ಕೋಸ್ಕರ ಕೊಟ್ಟಿರೋ ದಾನ ಪತ್ರಗಳು. ಇದನ್ನ ಇಲ್ಲದೆ ಅವ್ರು ಹೆಂಗೆ ಗೆಜೆಟ್ ಅಲ್ಲೆಲ್ಲ ಇದನ್ನೆಲ್ಲ ತಂದ್ಬಿಟ್ರು?